ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಅದರಲ್ಲೂ ಕಡಗರಹಳ್ಳಿ ಚಿನ್ನಹಳ್ಳಿ ಮಾರ್ಗದ ರಸ್ತೆ ಮೇಲೆ ಕುಸಿದು ಬಿದ್ದಿದೆ. ಸಕಲೇಶಪುರ ತಹಶೀಲ್ದಾರ್ ಸಕಲೇಶಪುರ ಎಸಿ ರಾಜೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣು ಗುಡ್ಡೆ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಷ್ಟ್ರೀಯ ಹೆದ್ದಾರಿ 75 ಕಡಗರಹಳ್ಳಿಯಿಂದ ಚಿನ್ನಹಳ್ಳಿ ಮತ್ತು ಒಳ್ಳಹಳ್ಳಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ ಸಿಮೆಂಟ್ ರಸ್ತೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುವಂತದ್ದು. ಈ ಭಾಗದಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆ ನಿರಂತರವಾಗಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಾಕಷ್ಟು ಮಣ್ಣು ಗುಡ್ಡೆ ಕುಸಿದು ಬಂದಿದೆ. ಈ ಒಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದು. ಸ್ಥಳಕ್ಕೆ ಈಗಾಗಲೇ ಸಕಲೇಶಪುರ ತಹಶೀಲ್ದಾರ್ ಮತ್ತೆ ಎಸಿ ರಾಜೇಶ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಈ ಒಂದು ಭಾಗದ ಮಣ್ಣು ಗುಡ್ಡೆಯನ್ನ ತೆರವು ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ಈಗಾಗಲೇ ವಾರದ ಹಿಂದಷ್ಟೇ ಮರ ಬಿದ್ದು ಅದನ್ನು ತೆರವು ಮಾಡಿದ್ರನ್ನ ಕಾಣಬಹುದು. ಜೊತೆಗೆ ಈ ಒಂದು ಭಾಗದಲ್ಲಿ ರಸ್ತೆಯ ಮಣ್ಣು ಗುಡ್ಡೆ ಸಮೀಪ ಏನಿದೆ ದೊಡ್ಡ ಮಣ್ಣಿನ ಗುಡ್ಡೆಗಳು, ಅಲ್ಲಿ ಕೂಡ ತುದಿಯಲ್ಲಿ ಮರಗಳು ಇರುವಂತದ್ದು, ಅವು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಬೀಳುವಂತಹ ರಸ್ತೆ ಬದಿ ಬೀಳುವಂತಹ ಮರಗಳ ತೆರವುವನ್ನ ಮಾಡ್ಲಿಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಅದರಲ್ಲೂ ಕಡಗರಹಳ್ಳಿ ಚಿನ್ನಹಳ್ಳಿ ಮಾರ್ಗದ ರಸ್ತೆ ಮೇಲೆ ಕುಸಿದು ಬಿದ್ದಿದೆ. ಸಕಲೇಶಪುರ ತಹಶೀಲ್ದಾರ್ ಸಕಲೇಶಪುರ ಎಸಿ ರಾಜೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣು ಗುಡ್ಡೆ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಷ್ಟ್ರೀಯ ಹೆದ್ದಾರಿ 75 ಕಡಗರಹಳ್ಳಿಯಿಂದ ಚಿನ್ನಹಳ್ಳಿ ಮತ್ತು ಒಳ್ಳಹಳ್ಳಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ ಸಿಮೆಂಟ್ ರಸ್ತೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುವಂತದ್ದು. ಈ ಭಾಗದಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆ ನಿರಂತರವಾಗಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಾಕಷ್ಟು ಮಣ್ಣು ಗುಡ್ಡೆ ಕುಸಿದು ಬಂದಿದೆ. ಈ ಒಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದು. ಸ್ಥಳಕ್ಕೆ ಈಗಾಗಲೇ ಸಕಲೇಶಪುರ ತಹಶೀಲ್ದಾರ್ ಮತ್ತೆ ಎಸಿ ರಾಜೇಶ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಈ ಒಂದು ಭಾಗದ ಮಣ್ಣು ಗುಡ್ಡೆಯನ್ನ ತೆರವು ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ಈಗಾಗಲೇ ವಾರದ ಹಿಂದಷ್ಟೇ ಮರ ಬಿದ್ದು ಅದನ್ನು ತೆರವು ಮಾಡಿದ್ರನ್ನ ಕಾಣಬಹುದು. ಜೊತೆಗೆ ಈ ಒಂದು ಭಾಗದಲ್ಲಿ ರಸ್ತೆಯ ಮಣ್ಣು ಗುಡ್ಡೆ ಸಮೀಪ ಏನಿದೆ ದೊಡ್ಡ ಮಣ್ಣಿನ ಗುಡ್ಡೆಗಳು, ಅಲ್ಲಿ ಕೂಡ ತುದಿಯಲ್ಲಿ ಮರಗಳು ಇರುವಂತದ್ದು, ಅವು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಬೀಳುವಂತಹ ರಸ್ತೆ ಬದಿ ಬೀಳುವಂತಹ ಮರಗಳ ತೆರವುವನ್ನ ಮಾಡ್ಲಿಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಅದರಲ್ಲೂ ಕಡಗರಹಳ್ಳಿ ಚಿನ್ನಹಳ್ಳಿ ಮಾರ್ಗದ ರಸ್ತೆ ಮೇಲೆ ಕುಸಿದು ಬಿದ್ದಿದೆ. ಸಕಲೇಶಪುರ ತಹಶೀಲ್ದಾರ್ ಸಕಲೇಶಪುರ ಎಸಿ ರಾಜೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣು ಗುಡ್ಡೆ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಷ್ಟ್ರೀಯ ಹೆದ್ದಾರಿ 75 ಕಡಗರಹಳ್ಳಿಯಿಂದ ಚಿನ್ನಹಳ್ಳಿ ಮತ್ತು ಒಳ್ಳಹಳ್ಳಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ ಸಿಮೆಂಟ್ ರಸ್ತೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುವಂತದ್ದು. ಈ ಭಾಗದಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆ ನಿರಂತರವಾಗಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಾಕಷ್ಟು ಮಣ್ಣು ಗುಡ್ಡೆ ಕುಸಿದು ಬಂದಿದೆ. ಈ ಒಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದು. ಸ್ಥಳಕ್ಕೆ ಈಗಾಗಲೇ ಸಕಲೇಶಪುರ ತಹಶೀಲ್ದಾರ್ ಮತ್ತೆ ಎಸಿ ರಾಜೇಶ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಈ ಒಂದು ಭಾಗದ ಮಣ್ಣು ಗುಡ್ಡೆಯನ್ನ ತೆರವು ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ಈಗಾಗಲೇ ವಾರದ ಹಿಂದಷ್ಟೇ ಮರ ಬಿದ್ದು ಅದನ್ನು ತೆರವು ಮಾಡಿದ್ರನ್ನ ಕಾಣಬಹುದು. ಜೊತೆಗೆ ಈ ಒಂದು ಭಾಗದಲ್ಲಿ ರಸ್ತೆಯ ಮಣ್ಣು ಗುಡ್ಡೆ ಸಮೀಪ ಏನಿದೆ ದೊಡ್ಡ ಮಣ್ಣಿನ ಗುಡ್ಡೆಗಳು, ಅಲ್ಲಿ ಕೂಡ ತುದಿಯಲ್ಲಿ ಮರಗಳು ಇರುವಂತದ್ದು, ಅವು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಬೀಳುವಂತಹ ರಸ್ತೆ ಬದಿ ಬೀಳುವಂತಹ ಮರಗಳ ತೆರವುವನ್ನ ಮಾಡ್ಲಿಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಅದರಲ್ಲೂ ಕಡಗರಹಳ್ಳಿ ಚಿನ್ನಹಳ್ಳಿ ಮಾರ್ಗದ ರಸ್ತೆ ಮೇಲೆ ಕುಸಿದು ಬಿದ್ದಿದೆ. ಸಕಲೇಶಪುರ ತಹಶೀಲ್ದಾರ್ ಸಕಲೇಶಪುರ ಎಸಿ ರಾಜೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣು ಗುಡ್ಡೆ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಷ್ಟ್ರೀಯ ಹೆದ್ದಾರಿ 75 ಕಡಗರಹಳ್ಳಿಯಿಂದ ಚಿನ್ನಹಳ್ಳಿ ಮತ್ತು ಒಳ್ಳಹಳ್ಳಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ ಸಿಮೆಂಟ್
ರಸ್ತೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುವಂತದ್ದು. ಈ ಭಾಗದಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆ ನಿರಂತರವಾಗಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಾಕಷ್ಟು ಮಣ್ಣು ಗುಡ್ಡೆ ಕುಸಿದು ಬಂದಿದೆ. ಈ ಒಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದು. ಸ್ಥಳಕ್ಕೆ ಈಗಾಗಲೇ ಸಕಲೇಶಪುರ ತಹಶೀಲ್ದಾರ್ ಮತ್ತೆ ಎಸಿ ರಾಜೇಶ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಈ ಒಂದು ಭಾಗದ ಮಣ್ಣು ಗುಡ್ಡೆಯನ್ನ ತೆರವು ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ಈಗಾಗಲೇ ವಾರದ ಹಿಂದಷ್ಟೇ ಮರ ಬಿದ್ದು ಅದನ್ನು ತೆರವು ಮಾಡಿದ್ದನ್ನು ಕಾಣಬಹುದು. ಜೊತೆಗೆ ಈ ಒಂದು ಭಾಗದಲ್ಲಿ ರಸ್ತೆಯ ಮಣ್ಣು ಗುಡ್ಡೆ ಸಮೀಪ ಏನಿದೆ ದೊಡ್ಡ ಮಣ್ಣಿನ ಗುಡ್ಡೆಗಳು, ಅಲ್ಲಿ ಕೂಡ ತುದಿಯಲ್ಲಿ ಮರಗಳು ಇರುವಂತದ್ದು, ಅವು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಬೀಳುವಂತಹ ರಸ್ತೆ ಬದಿ ಬೀಳುವಂತಹ ಮರಗಳ ತೆರವುವನ್ನ ಮಾಡ್ಲಿಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಅದರಲ್ಲೂ ಕಡಗರಹಳ್ಳಿ ಚಿನ್ನಹಳ್ಳಿ ಮಾರ್ಗದ ರಸ್ತೆ ಮೇಲೆ ಕುಸಿದು ಬಿದ್ದಿದೆ. ಸಕಲೇಶಪುರ ತಹಶೀಲ್ದಾರ್ ಸಕಲೇಶಪುರ ಎಸಿ ರಾಜೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣು ಗುಡ್ಡೆ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಷ್ಟ್ರೀಯ ಹೆದ್ದಾರಿ 75 ಕಡಗರಹಳ್ಳಿಯಿಂದ ಚಿನ್ನಹಳ್ಳಿ ಮತ್ತು ಒಳ್ಳಳ್ಳಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ ಸಿಮೆಂಟ್ ರಸ್ತೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುವಂತದ್ದು. ಈ ಭಾಗದಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆ ನಿರಂತರವಾಗಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಾಕಷ್ಟು ಮಣ್ಣು ಗುಡ್ಡೆ ಕುಸಿದು ಬಂದಿದೆ. ಈ ಒಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದು. ಸ್ಥಳಕ್ಕೆ ಈಗಾಗಲೇ ಸಕಲೇಶಪುರ ತಹಶೀಲ್ದಾರ್ ಮತ್ತೆ ಎಸಿ ರಾಜೇಶ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಈ ಒಂದು ಭಾಗದ ಮಣ್ಣು ಗುಡ್ಡೆಯನ್ನ ತೆರವು ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ಈಗಾಗಲೇ ವಾರದ ಹಿಂದಷ್ಟೇ ಮರ ಬಿದ್ದು ಅದನ್ನು ತೆರವು ಮಾಡಿದ್ದನ್ನು ಕಾಣಬಹುದು. ಜೊತೆಗೆ ಈ ಒಂದು ಭಾಗದಲ್ಲಿ ರಸ್ತೆಯ ಮಣ್ಣು ಗುಡ್ಡೆ ಸಮೀಪ ಏನಿದೆ ದೊಡ್ಡ ಮಣ್ಣಿನ ಗುಡ್ಡೆಗಳು, ಅಲ್ಲಿ ಕೂಡ ತುದಿಯಲ್ಲಿ ಮರಗಳು ಇರುವಂತದ್ದು, ಅವು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಬೀಳುವಂತಹ ರಸ್ತೆ ಬದಿ ಬೀಳುವಂತಹ ಮರಗಳ ತೆರವುವನ್ನ ಮಾಡ್ಲಿಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಅದರಲ್ಲೂ ಕಡಗರಹಳ್ಳಿ ಚಿನ್ನಹಳ್ಳಿ ಮಾರ್ಗದ ರಸ್ತೆ ಮೇಲೆ ಕುಸಿದು ಬಿದ್ದಿದೆ. ಸಕಲೇಶಪುರ ತಹಶೀಲ್ದಾರ್ ಸಕಲೇಶಪುರ ಎಸಿ ರಾಜೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣು ಗುಡ್ಡೆ ತೆರವಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಸನ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ರಾಷ್ಟ್ರೀಯ ಹೆದ್ದಾರಿ 75 ಕಡಗರಹಳ್ಳಿಯಿಂದ ಚಿನ್ನಹಳ್ಳಿ ಮತ್ತು ಒಳ್ಳಳ್ಳಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ ಸಿಮೆಂಟ್ ರಸ್ತೆ ಇರುವಂತಹ ಜಾಗದಲ್ಲಿ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುವಂತದ್ದು. ಈ ಭಾಗದಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆ ನಿರಂತರವಾಗಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಸಾಕಷ್ಟು ಮಣ್ಣು ಗುಡ್ಡೆ ಕುಸಿದು ಬಂದಿದೆ. ಈ ಒಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿರುವುದು. ಸ್ಥಳಕ್ಕೆ ಈಗಾಗಲೇ ಸಕಲೇಶಪುರ ತಹಶೀಲ್ದಾರ್ ಮತ್ತೆ ಎಸಿ ರಾಜೇಶ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಈ ಒಂದು ಭಾಗದ ಮಣ್ಣು ಗುಡ್ಡೆಯನ್ನ ತೆರವು ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ಈಗಾಗಲೇ ವಾರದ ಹಿಂದಷ್ಟೇ ಮರ ಬಿದ್ದು ಅದನ್ನು ತೆರವು ಮಾಡಿದ್ದನ್ನು ಕಾಣಬಹುದು. ಜೊತೆಗೆ ಈ ಒಂದು ಭಾಗದಲ್ಲಿ ರಸ್ತೆಯ ಮಣ್ಣು ಗುಡ್ಡೆ ಸಮೀಪ ಏನಿದೆ ದೊಡ್ಡ ಮಣ್ಣಿನ ಗುಡ್ಡೆಗಳು, ಅಲ್ಲಿ ಕೂಡ ತುದಿಯಲ್ಲಿ ಮರಗಳು ಇರುವಂತದ್ದು, ಅವು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಬೀಳುವಂತಹ ರಸ್ತೆ ಬದಿ ಬೀಳುವಂತಹ ಮರಗಳ ತೆರವುವನ್ನ ಮಾಡ್ಲಿಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.